ಹಾಗಲಕಾಯಿ ಪಲ್ಯ ಮಾಡುವ ವಿಧಾನ ಹೇಗೆ ನೋಡೋಣ. ಒಂದು 2 ಈರುಳ್ಳಿ ಕಟ್ ಮಾಡ್ಕೊಳ್ರಿ. ಒಂದು 3 ಟೊಮೊಟೊ ಕಟ್ ಮಾಡ್ಕೊಳ್ರಿ. ಮನೆಗೆ ತಕ್ಕ ಹಾಗೆ ಹಾಗಲಕಾಯಿ ಕಟ್ ಮಾಡ್ಕೊಳ್ರಿ. ಸ್ವಲ್ಪ ಎಣ್ಣೆ ಕಡಾಯಿ ಇಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಕೆಂಪಗಾಗ್ಬೇಕು ಅವು, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ತಿರ್ಸ್ಕೊಂತ ಇರಬೇಕು. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಚೆನ್ನಾಗಿ ತಿರ್ಸ್ತಾ ಇರಿ. ಸ್ವಲ್ಪ ಎಣ್ಣೆ ಹಾಕಿ ಕೆಂಪಗಾಗತ್ತ, ಹಾಗೆ ಹೊಗೆ ಬರುತ್ತಿರುತ್ತೆ. ಚಾನಲ್ನಲ್ಲಿ ಇದೇ ರೀತಿ ವಿಡಿಯೋಸ್ಗಳು ಬರ್ತಾ ಇರ್ತವೆ, ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿ. ಚೆನ್ನಾಗಿ ಕೆಂಪಗಾದರೆ ಟೇಸ್ಟ್ ಸಖತ್ತಾಗಿರುತ್ತೆ. ಈ ಥರ ಇರಬೇಕು. ಹಿಂಗೆ ಫ್ರೈ ಮಾಡ್ಕೊತ ಇದ್ರೆ ಈ ಥರ ಕಾಣಬೇಕು. ಆಮೇಲೆ ಸಪ್ರೇಟ್ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ರಿ. ಆಮೇಲೆ ಒಂದು ಬೋಗಣಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ರಿ. ಸ್ವಲ್ಪ ಒಗ್ಗರಣೆ ಕೊಡ್ಬೇಕಲ್ವಾ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಳ್ರಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ರಿ. ಚೆನ್ನಾಗಿ ಕೆಂಪಾಗಬೇಕು ಫ್ರೈ ಮಾಡಿದ್ರೆ. ಈರುಳ್ಳಿ ಕೆಂಪಾಗೋ ಫ್ರೈ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಯಾವ ಪಲ್ಯ ಬಗ್ಗೆ ಬರಬೇಕು ಕಮೆಂಟ್ ಮಾಡಿ ನೋಡೋಣ. ಅದಾದಮೇಲೆ ಟೊಮೊಟೊ ಹಾಕ್ಕೊಳ್ರಿ. ಚೆನ್ನಾಗಿ ಫ್ರೈ ಆಗಬೇಕದು. ಅದಕ್ಕೆ ಚೆನ್ನಾಗಿ ಒಂದು ಜಗ್ಗಷ್ಟು ವಾಟರ್ ಹಾಕ್ಕೊಳ್ರಿ, ಇದಕ್ಕಂದರೆ ತಳ ಇಡಬಾರ್ದಲ್ವಾ. ಅದಾದಮೇಲೆ ಸ್ವಲ್ಪ ಅರಿಶಿನ, ಎಷ್ಟು ಬೇಕಷ್ಟು. ಅದಾದಮೇಲೆ ಉಪ್ಪು ರುಚಿ ತಕ್ಕಂತೆ. ಆಮೇಲೆ ಧನಿಯಾల ಪುಡಿ, ಖಾರ ಪುಡಿ, ಸ್ವಲ್ಪ ಬೆಲ್ಲ ಹಾಕ್ರಿ, ಇಸ ಹೋಗ್ಬೇಕಲ್ವಾ. ಅದಾದಮೇಲೆ ಎಲ್ಲ ಹಾಗಲಕಾಯಿ ಫ್ರೈ ಮಾಡ್ಕೊಂಡಿದ್ದು ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಖಾರ, ಉಪ್ಪು ಹಾಕ್ಕೋಬೋದು. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ.